ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ. ಅಂಡ್ ಇವತ್ತಿನ ವ್ಲಾಗ್ ಅಲ್ಲಿ ಅಂಡ್ ಒಂದು ಸಖತ್ತಾಗಿ ಒಂದು ಡೆಲಿಷಿಯಸ್ ಆಗಿರುವಂತಹ ಕಸ್ಟರ್ಡ್ ಮಾಡ್ತಿದ್ದೀನಿ. ಅಂಡ್ ಲಾಸ್ಟ್ ಟೈಮ್ ಕೂಡ ಫ್ರೂಟ್ಸ್ ಇಂದ ಮಾಡಿದ್ದೆ. ಇವತ್ತು ಬಿರಿ ಮಸ್ಕ್ ಮಿಲನ್ ಅಂಡ್ ಸಬ್ಜಾ ಸೀಡ್ಸ್ ಇಂದ ಮಾಡ್ತಿದ್ದೀನಿ. ಅಂಡ್ ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮ್ ಫ್ರೂಟ್ಸ್ ಅಲ್ಲಿ ಮಾಡಿದಾಗ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಹಂಗಾಗಿ ಇವತ್ತಿನ ವ್ಲಾಗಲ್ಲಿ ಅದನ್ನು ಕೂಡ ಅಂದ್ರೆ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿದೆ. ನಾರ್ಮಲ್ ಆಗಿ ಮಸ್ಕ್ ಮಿಲನ್ ಅಂಡ್ ಸಬ್ಜಾ ಸೀಡ್ಸ್ ನ ಬಳಸ್ಕೊಂಡು ಮಾಡ್ತಿದ್ದೀನಿ. ಅಂಡ್ ಸಖತ್ತಾಗಿರುತ್ತೆ. ಅಂಡ್ ಕೊನೆವರೆಗೂ ನೋಡಿ, ಒಂದ್ಸರಿ ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಅಂಡ್ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ. ಹಂಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಕೆನಾ? ಇನ್ನು ಯಾರನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಅಂಡ್ ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಅರ್ಧ ಲೀಟರ್ಷ್ಟು ಹಾಲನ್ನು ಹಾಕ್ಕೊತಿದ್ದೀನಿ. ಹಾಲು ಜೊತೆಗೆ ನಾನೊಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅಂಡ್ ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಅಂಡ್ ಒಂದು 4 ಸ್ಪೂನಷ್ಟು ನಾನು ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ನ ಒಂದು 10 ಮಿನಿಟ್ಸ್ ಬಿಫೋರೇ ನೆನೆಸಿ ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಕಸ್ಟರ್ಡ್ ಪೌಡರ್ನ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಕಸ್ಟರ್ಡ್ ಪೌಡರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಕಸ್ಟರ್ಡ್ ಪೌಡರ್ ರೆಡಿಮೇಡ್ ಸಿಗುತ್ತೆ ಎಲ್ಲ ಬ್ರ್ಯಾಂಡ್ದು. ನಾನು ನಂದಿನಿ ಬ್ರ್ಯಾಂಡ್ದು ತೊಗೊಂಡಿದ್ದೆ. ಆ್ಯಂಡ್ ಮನೇಲೂ ಕೂಡ ಮಾಡ್ಕೋಬೋದು ಕಸ್ಟರ್ಡ್ ಪೌಡರು. ನನ್ನ ಹತ್ರ ಇತ್ತಲ್ವ ಹಿಂಗು ಅಂದ್ಬಿಟ್ಟು ನಾನು 2 ಸ್ಪೂನಷ್ಟು ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕುದಿತಾ ಇರೋವಂಥ ಹಾಲಿಗೆ ನಾನೀಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಕಸ್ಟರ್ಡ್ನ ಹಾಕ್ಕೊಂಡು ಗಂಟಿಲ್ದಂಗೆ ಕ್ವಿಕ್ಕಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗ್ಯಾಪ್ ಬಿಟ್ಬಿಟ್ರೆ ಗಂಟು ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಗ್ಯಾಪ್ ಬಿಡದೆ ಕ್ವಿಕ್ಕಾಗಿ ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಯಾವುದೇ ಥರ ಗಂಟು ಬರೋದಿಲ್ಲ. ಆ್ಯಂಡ್ ಕಸ್ಟರ್ಡ್ ಪೌಡರ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ, ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ರೆ ನಡೆಯುತ್ತೆ. ಆ್ಯಂಡ್ ಜಾಸ್ತಿ ಹೊತ್ತು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 1 ಅವರ್ ಬಿಟ್ಬಿಟ್ರೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ನಾನು ಸಾಬುದಾನಾನ ಒಂದು 2 ಸ್ಪೂನಷ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಕ್ಲೀನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಇದು ನೈಲಾನ್ ಸಾಬುದಾನ. ಈ ಸಾಬುದಾನನ ಬಳಸ್ಕೊಂಡು ಮಾಡೋದ್ರಿಂದ ತಿನ್ನುವಾಗ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇದನ್ನು ಬಳಸ್ತಿದ್ದೀನಿ. ಆ್ಯಂಡ್ ಈಗ ನಾವು ಮಸ್ಕ್ ಮಿಲನ್ನ ಕಟ್ ಮಾಡ್ಕೊಳ್ಳೋಣ. ಈ ಮಸ್ಕ್ ಮಿಲನ್ ಚೆನ್ನಾಗಿ ಹಣ್ಣಾಗಿರೋ ಅಂಥ ಮಸ್ಕ್ ಮಿಲನ್ನ ತಗೊಂಡು ಅದರಲ್ಲಿರೋವಂಥ ಪಲ್ಪ್ಸ್ ಎಲ್ಲನೂ ಆಚೆಗೆ ತೆಗೆದು ಆ್ಯಂಡ್ ಕ್ಲೀನಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಒಂದು 50-60% ಆಫ್ ಮಸ್ಕ್ ಮಿಲನ್ನ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಆ್ಯಂಡ್ ನಾನಿಲ್ಲಿ ಕಲ್ಸಕ್ರೆನ ಪುಡಿ ಮಾಡಿದ್ದೆ, ಅದೇ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಮತ್ತು ನೀವಿನ್ನೇನು ಅಂದ್ಕೊಬೇಡಿ. ಮಸ್ಕ್ ಮಿಲನ್ನ ನಾನೊಂದು ಮುಕ್ಕಾಲು ಭಾಗನ ನಾನು ಕ್ಲೀನಾಗಿ ಮಿಕ್ಸಿ ಮಾಡಿಕೊಂಡು ಆ್ಯಂಡ್ ಇನ್ನೊಂದು 1/4 ಭಾಗ ಅಷ್ಟನ್ನು ನಾನು ಸಣ್ಣದಾಗಿ ಹಚ್ಕೊತಿದ್ದೀನಿ ಲಾಸ್ಟಲ್ಲಿ ಗಾರ್ಲಿಷ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಇದನ್ನು ಮಿಕ್ಸಿ ಮಾಡಿಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ತರಿಯಾಗಿ ಗ್ರೈಂಡ್ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನೇನು ಫುಲ್ ಫೈನ್ ಪೇಸ್ಟಾಗಿ ಏನು ಮಾಡಿಲ್ಲ, ನಾರ್ಮಲಾಗಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಸಾಬುದಾನನೂ ಕೂಡ ಅಷ್ಟೇ ಈ ಥರ ಚೆನ್ನಾಗಿ ಬಂದಿದೆ. ಈ ಥರ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಕಸ್ಟರ್ಡ್ನು ಕೂಡ ಚೆನ್ನಾಗಿ ಹಾರಿದೆ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಕೂಡ ಇಟ್ಟಿದ್ದೆ, ಹಾರಿದಾದ್ಮೇಲೆ. ಆ್ಯಂಡ್ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನಾವೇನು ಕಸ್ಟರ್ಡ್ನ ರೆಡಿ ಮಾಡ್ಕೊಂಡಿರ್ತೀವಿ ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕಾಗತ್ತೆ. ಆರಿದಾದ್ಮೇಲೆ ಅಟ್ಲೀಸ್ಟ್ ಒಂದು 1/2 ಅವರ್ ಫ್ರಿಜ್ಜಿಗಿಟ್ಟು ಮತ್ತೆ ನಾವು ಇದನ್ನು ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಸಬ್ಜಾ ಸೀಡ್ಸ್ನು ಕೂಡ ಅಷ್ಟೇ ಒಂದು 20 ನಿಮಿಷ ಚೆನ್ನಾಗಿ ನೆಂದಿತ್ತು, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಆ್ಯಂಡ್ ಇಲ್ಲಿ ಸಾಬುದಾನ ಬೇಯಿಸ್ಕೊಂಡಿರೋವಂಥ ಸಾಬುದಾನ ಒಂದು ಬೌಲ್ ಅಷ್ಟಾಗಿತ್ತು, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಇಲ್ಲಿ ಕಲ್ಸಕ್ರೆನ ಆ್ಯಡ್ ಮಾಡ್ಕೊತಿದ್ದೇನೆ. ಕಲ್ಸಕ್ರೆನ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಒಂದು 3-4 ಸ್ಪೂನ್ ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಂತ ಅಂದರೆ ಅಷ್ಟು ಹಾಕ್ಕೊಳ್ತೀನಿ. ನಾರ್ಮಲ್ ಶುಗರ್ ಕೂಡ ಯೂಸ್ ಮಾಡ್ಬೋದು, ನಾನು ನಾರ್ಮಲ್ ಶುಗರ್ ಯೂಸ್ ಮಾಡಲ್ಲ. ಹಂಗಾಗಿ ಇಲ್ಲಿ ನಾನು ಕಲ್ಸಕ್ರೆನ ತೊಗೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಟ್ರಸ್ಟ್ ಮೀ ಸಖತ್ ಯಮ್ಮಿ ಆಗಿರುತ್ತೆ. ಇವಾಗ ಒಂಚೂರು ಗಂಟಿಲ್ದಂಗೆ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಈಗ ಮೇನ್ ಇಂಗ್ರೀಡಿಯೆಂಟ್ ಮಸ್ಕ್ ಮಿಲನ್. ಈ ಮಸ್ಕ್ ಮಿಲನ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ರೆ ಆ್ಯಂಡ್
ಸಖತ್ ಯಮ್ಮಿ ಆಗಿರುತ್ತೆ ಅಂದ್ಕೊಳ್ಳಿ. ಆ್ಯಂಡ್ ಮಸ್ಕ್ ಮಿಲನ್ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ತಿನ್ನೋವಾಗೂ ಅಷ್ಟೇ ಮಸ್ಕ್ ಮಿಲನ್ ಬಾಯಿಗೆ ಸಿಕ್ತಿದ್ರೆ ಯಾರಿಗೆ ಮಸ್ಕ್ ಮಿಲನ್ ಇಷ್ಟ ಅವ್ರಿಗೆ ಈ ಡೆಸರ್ಟ್ ಈ ಥರ ಒಂಥರ ಇಷ್ಟ ಆಗುತ್ತೆ. ಬಟ್ ಯಾರಿಗೆ ಮಸ್ಕ್ ಮಿಲನ್ ಇಷ್ಟ ಇರಲ್ಲ ಅವರು ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಈಗ ಕಟ್ ಮಾಡಿ ಇಟ್ಕೊಂಡ್ರು ಅಂತ ಮಸ್ಕ್ ಮಿಲನ್, ಸಣ್ಣದಾಗಿ ಹಚ್ಚಿಟ್ಕೊಂಡ್ರು ಅಂತ ಮಸ್ಕ್ ಮಿಲನ್ ಆ್ಯಂಡ್ ಕೆಲವೊಂದು ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಬಾದಾಮು, ಪಿಸ್ತಾ, ಗೋಡಂಬಿನೆಲ್ಲ ಹಾಕ್ಕೊಳ್ತಿದ್ದೀನಿ. ಎಲ್ಲದನ್ನು ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಇಲ್ಲ, ನಾನೇನು ಹಾಕ್ಕೊಂಡಿಲ್ಲ. ಆ್ಯಂಡ್ ಸಖತ್ ಆ್ಯಂಡ್ ಡೆಲೀಷಿಯಸ್ ಆಗಿರೋ ಅಂಥ ಮಸ್ಕ್ ಮಿಲನ್ ಕಸ್ಟರ್ಡ್ ಈಸ್ ರೆಡಿ. ಆ್ಯಂಡ್ ಈಗ ಕ್ವಿಕ್ಕಾಗೆ ಸರ್ವ್ ಮಾಡಿಬಿಡೋಣ. ಆ್ಯಕ್ಚುಲಿ 1 hour ಫ್ರಿಜ್ಜಿಗೆ ಇಡಬೇಕಿತ್ತು. ನಮ್ಗೆ ಅಷ್ಟು ಫ್ರಿಜ್ಜಿಗಿಟ್ಟು ಮತ್ತೆ ತಿನ್ನೋ ಅಷ್ಟು ತಾಳ್ಮೆ ಇರಲಿಲ್ಲ. ಹಂಗಾಗಿ ಹಂಗೇ ಹಾಕ್ಕೊತಿದ್ದೀವಿ, ಸರ್ವ್ ಮಾಡಿಕೊಂಡು ತಿಂತಿದ್ದೀವಿ. ಟ್ರಸ್ಟ್ ಮೀ ಗಾಯ್ಸ್, ಸಕ್ಕತ್ತಾಗಿತ್ತು. ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿರೋರು ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ನಾರ್ಮಲ್ ಸ್ವೀಟ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಸೀಸನಲ್ ಫ್ರೂಟ್ಸ್ ಜೊತೆ ಮಾಡಿಕೊಂಡ್ರೆ ಆ್ಯಂಡ್ ಮಸ್ತ್ ಇರುತ್ತೆ. ಆ್ಯಂಡ್ ನಮಗಂತೂ ತುಂಬಾ ಇಷ್ಟ ಆಗೋಗಿತ್ತು. ಆ್ಯಂಡ್ ಈಗ ಕ್ವಿಕ್ಕಾಗಿ ಸರ್ವ್ ಮಾಡಿಬಿಟ್ಟು ಎಂಜಾಯ್ ಮಾಡೋಣ ತಿಂದು. ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ಈಟ್ ಟು ಎಂಜಾಯ್. Find the woman of my kind. I don't give a damn you're talking to a man who's tired of being blind. We don't deserve ಪ್ಲೆಂಟಿ ಆಫ್ ಫ್ರಾಕ್ಸ್. ಆ್ಯಂಡ್ ಎಷ್ಟು ಫ್ರಾಕ್ಸ್ ಇದೆ ಅಂತ ಅಂದರೆ ಟ್ರಸ್ಟ್ ಮೀ ನೋಡ್ಸೋಕ್ಕಾಗ್ತಿಲ್ಲ ಕ್ಲೀನಾಗಿ. ಎಲ್ಲ ಥರ ಇದೆ. ಬಟ್ ಯಾವುದು ನಾನು ಸದ್ಯಕ್ಕೆ ಹಾಕೋ ಇದರಲ್ಲಿಲ್ಲ. ಚಾರುಗೆ ಕೆಲವೊಂದೆಲ್ಲ ಶಾರ್ಟ್ ಆಗುತ್ತೆ, ಕೆಲವೊಂದೆಲ್ಲ ಬಟ್ ಅವಳಿಗೆ ಅಷ್ಟು ಚೆನ್ನಾಗೂ ಕಾಣಲ್ಲ. ಸೊ ಚಿಕ್ಕ ಪಾಪುಗೆ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಎಷ್ಟು ಫ್ರಾಕ್ಸ್ ಇದೆ ಅಂತಂದರೆ ಆರಾಮಾಗಿ ಒಂದು ರೆಂಟ್ ಸ್ಟುಡಿಯೋ ಓಪನ್ ಮಾಡ್ಬೋದು ಅಷ್ಟಿದೆ. ಆ್ಯಂಡ್ ಒಂದೊಂದ್ರಲ್ಲಿ 2 ಹಾಕಿದ್ದೀನಿ. ಕ್ಲೀನಾಗಿ ಗೊತ್ತಾಗ್ತಿಲ್ಲ. ಒಂದೊಂದು ಹ್ಯಾಂಗರಲ್ಲಿ 2, 3 ಹಂಗೆಲ್ಲ ಹಾಕಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಎಲ್ಲ ಫ್ರಾಕ್ಸು ಕೂಡ. ಆ್ಯಂಡ್ ನನಗೆ ಈ ಥರ ಫ್ರಾಕ್ ಕಲೆಕ್ಷನ್ ನೋಡೋಕ್ಕೆ ಇಷ್ಟ. ಬಟ್ ಯಾರಿಗೂ ಹಾಕೇ ಇಲ್ಲ. ಅಟ್ಲೀಸ್ಟ್ ಚಿಕ್ಕ ಪಾಪುಗಾದರೂ ಹಾಕಬೇಕು ಅಂದ್ಬಿಟ್ಟೆಲ್ಲ ಇಟ್ಟಿದ್ದೀನಿ. ಅವಳಿಗೂ ಹಾಕಿಲ್ಲ ಅಂತಂದರೆ ಖಂಡಿತ ಒಂದು ದಿವಸ ಗಿವ್ ಅವೇ ಮಾಡಿ ಯಾರಿಗಾದ್ರೂ ಬಡವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಹೊಸ ಕ್ಲಾತ್ಸು, ಇಲ್ಲೆಲ್ಲ ಸ್ವೆಟರ್ಸು, ಹ್ಯಾಟು ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಡೈಲಿ ವೇರ್ದು ಸ್ವಲ್ಪ ಇದೆಲ್ಲ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಬೆಡ್ಶೀಟು ಅದು ಇದು. ಆ್ಯಂಡ್ ಈ ಬೀರುವಲ್ಲಂತೂ ನೆಕ್ಸ್ಟ್ ಈ ಬೀರುವಲ್ಲಿ ನಾನು ಹೊಸ್ತೀನಿ. ಆ್ಯಂಡ್ ಈ ಬೀರುವಲ್ಲಿ ಎಲ್ಲ ಸೀರೆಗಳಿಟ್ಟಿದ್ದೀನಿ. ಆ್ಯಂಡ್ ಆಮೇಲೆ ನನ್ನ ಹತ್ರ ಇನ್ನು ಅಷ್ಟು ಹೇಳ್ಕೊಳ್ಳೋ ಅಷ್ಟು ಸೀರೆಗಳೆಲ್ಲ ಇಲ್ಲ. ಆ್ಯಂಡ್ ಏನೋ ಒಂದಷ್ಟು ಇದೆ ಅಷ್ಟೇ. ಆ್ಯಂಡ್ ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನನಗೆ ಹೆಂಗೆ ಸಾಧ್ಯನೋ ಹಂಗೆ. ಇಲ್ಲಿ ಸ್ವಲ್ಪ ಹೊಸ ಸೀರೆ ಇದೆ. ಮೊನ್ನೆ ಚಿಕ್ಕಪೇಟೆಯಲ್ಲಿ ಕೆಲವೊಂದು ಸೀರೆ ತಂದೆ, ಮೈಸೂರು ಸ್ಯಾರೀಸ್ ತಂದಿದ್ದೀನಿ. ಆ್ಯಂಡ್ ಇಲ್ಲಿ ಬಂದರೆ ನನ್ನ ಬ್ಲೌಸ್ ಕಲೆಕ್ಷನ್ ಇಟ್ಕೊಂಡಿದ್ದೀನಿ. ಬ್ಲೌಸ್ ಎಲ್ಲ ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಥರ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಟ್ಕೊಂಡಿದ್ದೀನಿ. ಒಂದರಲ್ಲಿ ನೋಡಿ 1, 2, 4 ಬ್ಲೌಸು. ಆ್ಯಂಡ್ ಆರಾಮಾಗಿ ಎಲ್ಲ ಇಟ್ಕೋಬೋದು. ಆ್ಯಂಡ್ ಈ ಥರ ಆ್ಯಂಡ್ ಇಲ್ಲೆಲ್ಲ ವರ್ಕ್ ಬ್ಲೌಸಸ್ಸು ಅದು ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಟ್ರೆಡಿಷ್ನಲ್ ವೇರು ನಮ್ಮ ಮನೆಯವ್ರದ್ದು ಎಲ್ಲ ಏನೋ ಒಂದು ತಕ್ಕ ಮಟ್ಟಿಗೆ ನಾನು ಇಟ್ಕೊಂಡಿದ್ದೀನಿ. ಈ ಬೋರ್ಡಲ್ಲಿ ಒಂದು ಡೈಲಿ ವೇರ್ ಕಲೆಕ್ಷನ್ಸ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೆಸ್ಸಿ ಎಲ್ಲ ಆಗಿಬಿಟ್ಟಿದೆ, ಪ್ಲೀಸ್ ಡೋಂಟ್ ಮೈಂಡ್. ಡೈಲಿ ಯೂಸ್ ಮಾಡ್ತೀನಲ್ವ. ಆ್ಯಂಡ್ ಇಲ್ಲೆಲ್ಲ ಪ್ಯಾಂಟ್ಸು, ಇಲ್ಲೆಲ್ಲ ಒಂದು ಸ್ವಲ್ಪ ಜೀನ್ಸು ಅವೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಬಾತ್ಗೆ ಸಂಬಂಧಪಟ್ಟಿರೋ ಅಂಥದ್ದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಇನ್ನು ನಮ್ಮ ಮನೆಯವರ ಕಲೆಕ್ಷನ್. ಆ್ಯಂಡ್ ಇಷ್ಟೇ. ಆ್ಯಂಡ್ ಇದು ಫಸ್ಟ್ ಸೆಕ್ಷನಲ್ಲೆಲ್ಲ ಬಾತಿಗೆ ಸಂಬಂಧಪಟ್ಟ ಟವಲ್ಸ್ ಎಲ್ಲಾರ್ದು ಒಂದೇ ಹತ್ರ ಇಟ್ಬಿಟ್ಟಿದ್ದೀನಿ. ಕ್ಲೀನಾಗಿ ಕಾಣಿಸೋ ಥರ ಯಾರ್ದು ಬೇಕೋ ಎತ್ಕೊಳ್ಳೋ ಥರ. ಆ್ಯಂಡ್ ಕೆಳಗಡೆ ಇನ್ನೆಲ್ಲ ಸೆಕ್ಷನ್ ಎಲ್ಲ ನಮ್ಮ ಮನೆಯವ್ರದ್ದು. ಮೇಲೆ
ಡೋರ್ ಕ್ಲೋಸ್ ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು 2 ಟ್ರಾಲಿ, ಒಂದು ಟ್ರಾಲಿ ಈ ಥರ ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಮಕ್ಕಳದೇ ಇದು ಆಲ್ಮೋಸ್ಟ್ ಅಲ್ಲೆಲ್ಲ. ನಮ್ಮದೇನೋ ಒಂದು ವಿಕ್ಸು ಅದು ಇದು ಬಾಡಿ ವಿಕ್ಸು ಅದು ಬಿಟ್ಟರೆ ಇನ್ನು ಎಲ್ಲ ಮಕ್ಕಳದೇನೆ. ಮಕ್ಕಳದ್ದು ಎಲ್ಲ ಥರ ಸಿರಪ್ಪು ಎಲ್ಲ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಇರುತ್ತೆ ಮನೇಲಿ, ಏನಾದರೂ ಜ್ವರ ನೆಗಡಿ ಬಂದರೆ ಅಂದ್ಬಿಟ್ಟು ಒಂದು ಇಲ್ಲಿ ಎಲ್ಲ ಒಂದೇ ಥರ ಈ ಥರ ಇಟ್ಕೊಂಡಿದ್ದೀನಿ. ಎಲ್ಲೆಲ್ಲ ಇಟ್ಬಿಟ್ರು ಒಂದು ಸಿಕ್ಕಿದ್ರು ಒಂದು ಸಿಗಲ್ಲ ಅಂದ್ಬಿಟ್ಟು ಒಂದು ಮೆಡಿಸಿನ್ಸ್ಗೆ ಅಂತಲೇ ಒಂದು ಡ್ರಾ ಬಿಟ್ಬಿಟ್ಟಿದ್ದೀನಿ. ಏನು ಅಂತಂದರೆ ಕ್ವಿಕ್ಕಾಗಿ ಸಿಗುತ್ತೆ ಈ ಥರ ಇಟ್ಕೊಳ್ಳೋದ್ರಿಂದ, ಹುಡ್ಕೋ ಅವಶ್ಯಕತೆ ಇರಲ್ಲ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಡ್ರಾ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲನೂ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ. ಆ್ಯಂಡ್ ಹಾಸ್ಪಿಟಲ್ದು ಎಲ್ಲ ಇಲ್ಲಿ ನೋಡಿ ನಾನು ಹಿಂಗಿದ್ದೀನಿ. ಲುಕ್ ಅಟ್ ದಿಸ್, ಹೆಂಗಿದ್ದೀನಿ ನೋಡಿ. ಫಸ್ಟು ಹಿಂಗೆ ಇದ್ದೀನಿ ನಾನು, ಕರೆ ಕಾಣಿಸ್ತಾನೆ ಇಲ್ಲ ಗುರು. ಎಷ್ಟು ಸಣ್ಣಗಿದ್ದೀನಿ ಗುರು. ಇವಾಗಿರೋ ಫೋಟೋ ನೋಡಿಸ್ತೀನಿ ತಾಳಿ ಹೆಂಗಿದೆ ಅಂತ. ಫಸ್ಟ್ಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ಹೆಂಗಿದ್ದೀನಿ ಇದೆ ನೋಡಿ ಅವಾಗೂ ಇವಾಗೆ. ಆ್ಯಂಡ್ ಇದು ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿದು, ನನ್ನ ಮದುವೆ ಆಗಿದ್ದು ಒಂದು 1 ಮಂತ್ಗೋ 2 ಮಂತ್ಗೋ. ಆ್ಯಂಡ್ ಇವಾಗ ಈ ರೀಸೆಂಟಾಗಿ ತೆಗ್ಸಿದ್ದು. ಆ್ಯಂಡ್ ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಅಂತ ಇವಾಗ ರೀಸೆಂಟಾಗಿ ಒಂದು 3 ಮಂತ್ಸ್ ಆಯ್ತೇನೋ ತೆಗ್ಸಿ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಅದಕ್ಕೂ ಇದಕ್ಕೂ. ಓ ಮೈ ಗಾಡ್, ಸಣಕ್ಲಿ ಇದ್ದಂಗಿದ್ದೀನಿ, ಇಲ್ಲಿ ಗುಂಡಿ ಗುಂಡಿ ಥರ ಕಾಣ್ತಿದ್ದೀನಿ. ಆ್ಯಂಡ್ ಯಾವ್ದು ಚೆನ್ನಾಗಿದೆ? 2 ಚೆನ್ನಾಗಿಲ್ಲ. ಇದು ಜಾಸ್ತಿ ಗುಂಡ್ಗಿದ್ದೀನಿ, ಅದರಲ್ಲಿ ತುಂಬ ಸಣ್ಣಗಿದ್ದೀನಿ. ಇದ್ರ ಸೆಂಟರ್ಗೆ ಇರಬೇಕಿತ್ತು. ಆ್ಯಂಡ್ ನೈಟು ಸ್ವಲ್ಪ ಸ್ಟುಡಿಯೋ ಹತ್ರ ಎಲ್ಲ ಹೋಗಬೇಕಿತ್ತು, ಸೊ ಸ್ಟುಡಿಯೋ ಹತ್ರ ಹೋಗ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಒಂದು ಶೂಟ್ ಇತ್ತು. ಆ ಶೂಟ್ಗೋಸ್ಕರ ಔಟ್ಫಿಟ್ ಎಲ್ಲ ಒಂದು ಸ್ವಲ್ಪ ಹಾಲ್ಟರ್ ಮಾಡಿಸ್ಬೇಕಿತ್ತು. ಹಾಲ್ಟರ್ಗೆ ಆಲ್ರೆಡಿ ಕೊಟ್ಟಿದ್ದೆ, ಮತ್ತೆ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಸ್ಟುಡಿಯೋ ಹತ್ರ ಹೋಗಿ ಮೆಟೀರಿಯಲ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬರಬೇಕಿತ್ತು, ಹಂಗಾಗಿ ಹೋಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಶೂಟು ಏನು ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಸ್ಟೇ ಟ್ಯೂನ್. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ಸದ್ಯದಲ್ಲೇ ಒಂದು ಬಿಗ್ ಅಪ್ಡೇಟ್ ಕೂಡ ಬರ್ತಿದೆ, ಕೀಪ್ ವಾಚಿಂಗ್. ಆ್ಯಂಡ್ ಒಬ್ಬರದ್ದು ಕಲರ್ಸ್ ಕನ್ನಡ ಅವರ ಸೀರಿಯಲ್ ಆ್ಯಕ್ಟರ್ದು ನಾನು ಒಂದು ಮೇಕಪ್ಗೆ ಅವರು ರೆಫರ್ ಮಾಡಿದರು. ನನಗೆ ಯಾರೋ ರೆಫರ್ ಮಾಡಿದ್ದಂಥದ್ದು ಗೊತ್ತಿರೋರು. ಸೊ ಮೇಕಪ್ಗೆ ಅವರು ಶೂಟ್ ಡಿಲೇ ಆಗಿತ್ತು ಅಂದ್ಬಿಟ್ಟು ಇಷ್ಟು ದಿನ ಪೋಸ್ಟ್ಪೋನ್ ಮಾಡಿದ್ರು. ಆ್ಯಂಡ್ ಸದ್ಯದಲ್ಲೇ ಇನ್ನೊಂದು 2-3 ಡೇಸಲ್ಲಿ ನಾನು ಮತ್ತೆ ಅದನ್ನು ರೆಗ್ಯುಲರ್ ಶೂಟ್ಸ್ಗೆ ಹೋಗ್ತಿದ್ದೀನಿ. ಆ್ಯಂಡ್ ಎಲ್ಲದರ ಅಪ್ಡೇಟ್ಸ್ ಕೊಡ್ತೀನಿ, ಯಾರು ಶೂಟು, ಯಾರಿಗೆ ಮಾಡ್ತಿದ್ದೀನಿ, ಏನು ಎತ್ತ ಅನ್ನೋದನ್ನು ಈ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಅಷ್ಟೇ, ಈ ವ್ಲಾಗ್ ಇದೊಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮ್ಗೇನಾದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಥವಾ ನಿಮಗೆ ಏನಾದ್ರ ಬಗ್ಗೆ ಆದರೂ ಲಿಂಕ್ಸ್ ಬೇಕು ಅಂತ ಅಂದರೆ ಕೆಲವೊಂದು ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಎಲ್ಲದರ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಡುವೆ ಅಂತೂ ರೆಗ್ಯುಲರ್ ಆಗಿ ಮೆಸೇಜಸ್ಸು DMs ಬರ್ತಾನೇ ಇರುತ್ತೆ, ಏನೋ ಒಂದ್ರ ಬಗ್ಗೆ ಕೇಳ್ತಾ ಇರ್ತೀರಾ. ಆ್ಯಂಡ್ ನಾನು ಆದಷ್ಟು 99% ನಾನು ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡ್ತಿದ್ದೀನಿ, ಎಲ್ಲದರದ್ದು ಏನು ಅವ್ರಿಗೆ ಇನ್ಫಾರ್ಮೇಷನ್ ಬೇಕು ಕೊಡ್ತಿದ್ದೀನಿ. ಆ್ಯಂಡ್ ಅದೇ ಥರ ಕೊಡ್ತೀನಿ ಕೊನೆವರೆಗೂ. ಆ್ಯಂಡ್ ಸ್ಟೇ ಟ್ಯೂನ್. ಆ್ಯಂಡ್ ಈ ವ್ಲಾಗ್ ಇಷ್ಟೇ. ಈ ವ್ಲಾಗನ್ನು ಕೊನೆವರೆಗೂ ನೋಡಿ ಇದಕ್ಕೆ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.